ಸೊ ಇವತ್ತು ಕಂಪ್ಲೀಟ್ಲಿ ನಿಫ್ಟಿ ಸೈಡ್‌ವೇಸ್ ಟು ವಾಲಟೈಲ್ ಇತ್ತು. ತುಂಬ ಜನ ಸೆಲರ್ಸ್ ಏನು ಮಾಡಿರೋದಂದರೆ 23,500ದು ಸ್ಟ್ರಾಡಲ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಅವರಿಗೆ ಮೇಲೆ ಹೋಗಲಿ ಕೆಳ ಹೋಗಲಿ ಮಾರ್ಕೆಟ್ ರೇಂಜಲ್ಲಿ ಇರುತ್ತೆ ಅಂತ ಗೊತ್ತುಂಟು. ಬಿಕಾಸ್ ಯಾಕಂದರೆ ಯಾವತ್ತಿದ್ರೂ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಆಲ್ ಟೈಮ್ ಹೈ ಹತ್ರ ಮಾರ್ಕೆಟು ಸೈಡ್‌ವೇಸ್ ಟು ವಾಲಟೈಲ್ ಇರ್ತದೆ ಮೋಸ್ಟ್ ಆಫ್ ದಿ ಟೈಮ್. ಬಿಕಾಸ್ ಬ್ಯಾಂಕ್ ನಿಫ್ಟಿ ಏನು ಉಂಟಲ್ಲ, ಬ್ಯಾಂಕ್ ನಿಫ್ಟಿ ಬರಬೇಕಷ್ಟೇ. ಈಗ ನೀವು ಬ್ಯಾಂಕ್ ನಿಫ್ಟಿ ಚಾರ್ಟ್ ನೋಡ್ಲಿಕ್ಕೆ ಹೋದರೆ ಬ್ಯಾಂಕ್ ನಿಫ್ಟಿ ಇವತ್ತು ಮೂವ್ ಮಾಡ್ತು ಅಲ್ಲಿ ತನಕ ಹೋಗಲಿಕ್ಕೆ. ಬಟ್ ನಿಫ್ಟಿ ಏನು ಆಲ್ರೆಡಿ ಮೊಮೆಂಟಮ್ ಆಗಿದೆ. ಸೊ ಅದಕ್ಕೆ ನಿಫ್ಟಿ ವೆಯ್ಟ್ ಮಾಡ್ತಾ ಉಂಟು. ನಿಫ್ಟಿ ಹೇಳ್ತಾ ಉಂಟು ಬ್ಯಾಂಕ್ ನಿಫ್ಟಿಗೆ, ನೀ ಬಾ ಗುರು, ನಾ ಇಲ್ಲಿ ಸ್ವಲ್ಪ ಕೂತ್ಕೊಳ್ತೀನಿ ಅಂತ. ಅದಕ್ಕೆ ನಿಫ್ಟಿ ಇವತ್ತು ಕಂಪ್ಲೀಟ್ಲಿ ಸೈಡ್ ವೇಸ್ ಇತ್ತು. ಫೈನ್. ಸೊ ಈಗ ನಾವು ನಾಳೆ ಹೇಗೆ ಟ್ರೇಡ್ ಮಾಡೋದಂದರೆ, ನಾಳೆ ಏನೂ ಇಲ್ಲ, ಸಿಂಪಲ್. ಇಫ್ ಇನ್ ಕೇಸ್ ನಾಳೆ ದಿನ ಫ್ಲ್ಯಾಟ್ ಓಪನ್ ಆಗಿ ಸಮಥಿಂಗ್ ಈ ರೇಂಜ್ಗಿಂತ ಕೆಳಗೆ ಬ್ರೇಕ್ ಡೌನ್ ಆದರೆ ಮಾತ್ರ ನಾವಿಲ್ಲಿ ಸೆಲ್ಲಿಂಗ್ ಮಾಡ್ಬೋದು. ಬಟ್ ಕ್ವಾಲಿಟಿ ಲೆಸ್ ಇಟ್ಟು ಸೆಲ್ ಮಾಡಬೇಕಾಗುತ್ತೆ. ಇಲ್ಲಿ ಯಾಕೆ ಸೆಲ್ ಮಾಡೋದಂದರೆ ರೀಸನ್ ಇಷ್ಟೇ, ಬಿಕಾಸ್ ಇಲ್ಲಿ ಮಲ್ಟಿಪಲ್ ಟೈಮ್ಸು ಎಸ್ ಎಲ್ ಉಂಟು ಸೆಲ್ಲರ್ಸಿದ್ದು ಆ್ಯಂಡ್ ಬಯರ್ಸಿದ್ದು ಕೂಡ. ಬಿಕಾಸ್ ಸೆಲ್ಲರ್ಸ್ ಎಸ್ ಎಲ್ ಯಾಕಂದರೆ, ಸೊ ಯಾರಲ್ಲಿ ಇಲ್ಲಿ ಪುಟ್ ಶಾರ್ಟ್ ಮಾಡಿರ್ತಾರಲ್ಲ ಅವ್ರದ್ದೆಲ್ಲ ಇಲ್ಲಿ ಸ್ಟಾಪ್ ಲಾಸ್ ಉಂಟು. ಯಾರಲ್ಲಿ ಇಲ್ಲಿ ಬೈಯಿಂಗ್ ಮಾಡಿರ್ತಾರೆ ಅವ್ರದ್ದು ಕೂಡ ಸ್ಟಾಪ್ ಲಾಸ್ ಉಂಟು 23,400 ಹತ್ರ. ಫೈನ್. ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ನಾವಿಲ್ಲಿ ಸೆಲ್ ಮಾಡ್ಬೋದು. ನಮ್ಮದು ಫಸ್ಟ್ ಟಾರ್ಗೆಟು ರಿಸ್ಕ್ ರಿವಾರ್ಡ್ ಮೇಲೆ ನಾವು ಟ್ರೇಡ್ ಮಾಡ್ತೀವಿ. ಫೈನ್. ಇಫ್ ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಸ್ವಲ್ಪ ವೆಯ್ಟ್ ಮಾಡುವ. ಬಿಕಾಸ್ ಇಲ್ಲಿಂದ ಒಂದು ಟ್ರೆಂಡ್ ಲೈನ್ ಹೋಗಿದೆ. ಗ್ಯಾಪ್ ಡೌನ್ ಓಪನ್ ಆದ್ರ ಮೇಲೆ ಈ ಟ್ರೆಂಡ್ ಲೈನ್ ಹತ್ರ ಹೋಗಿ ಫಸ್ಟು ರೆಸಿಸ್ಟೆನ್ಸ್ ಮಾಡ್ತಾರೆ. ಇಫ್ ಇನ್ ಕೇಸ್ ಇಲ್ಲಿಂದ ಡೌನ್ ಸೈಡ್ ಹೋಗ್ತಾರೆ ರೆಸಿಸ್ಟೆನ್ಸ್ ಮಾಡಿ, ಅಥವಾ ಇಲ್ಲಿ ಹೋಲ್ಡ್ ಮಾಡಿ ಇಲ್ಲಿಂದ ಬ್ರೇಕ್ಔಟ್ ಆಗ್ತಾರೆ, ಅದು ನಾವು ನೋಡಬೇಕಾಗುತ್ತೆ ನಾಳೆ ದಿವಸ. ಫೈನ್. ಗ್ಯಾಪ್ ಡೌನ್ ಓಪನ್ ಆದರೆ ನಾವು ಸ್ವಲ್ಪ ಪ್ರೈಸ್ ಆಕ್ಷನ್ ಮೇಲೆ ಡಿಪೆಂಡ್ ಆಗಿ ನಾವು ಅದ್ರ ಬೇಸಿಸ್ ಮೇಲೆ ಟ್ರೇಡ್ ಮಾಡಿದರೆ ಐ ಥಿಂಕ್ ಒಂದು ಆಪ್ಷನಲ್ ಆಗ್ತಾನೆ. ಫೈನ್. ಇಫ್ ಇನ್ ಕೇಸ್ ನಾಳೆ ಗ್ಯಾಪ್ ಅಪ್ ಓಪನ್ ಆದರೆ ಈ ಬಯರ್ಸಲ್ಲಿ ಏನು ಟ್ರ್ಯಾಪ್ ಆಗ್ತಾರೆ. ಯಾರಲ್ಲಿ ಇಲ್ಲಿ ಸೆಲ್ ಮಾಡಿದ್ದಾರೆ ಇವರೆಲ್ಲ ಟ್ರ್ಯಾಪ್ ಆಗ್ತಾರೆ. ಗ್ಯಾಪ್ ಅಪ್ ಓಪನ್ ಆಗಿ ಇಲ್ಲಿ ಹೋಲ್ಡ್ ಮಾಡ್ತು 10:30 ಸೆಕೆಂಡ್ ಹಾಫ್ 12:15 ತನಕ ಹೋಲ್ಡ್ ಮಾಡ್ತು. ದೆನ್ ಇಲ್ಲಿಂದ ಬ್ರೇಕ್ಔಟ್ ಆದರೆ ಮಾತ್ರ ನಾವಿಲ್ಲಿ ಬೈ ಮಾಡಬೇಕಾಗತ್ತೆ. ಈಗ ಓಪನ್ ಆಗ್ತಾನೆ ಸ್ವಲ್ಪ ಹೋಲ್ಡ್ ಮಾಡಿ ದೆನ್ ಇಲ್ಲಿಂದ ಬ್ರೇಕ್ಔಟ್ ಆದರೆ ನಾವಿಲ್ಲಿ ಬೈ ಮಾಡಬಾರ್ದು, ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಬಿಕಾಸ್ ಇಲ್ಲಿ ಬಯರ್ಸ್ ಹೋಲ್ಡ್ ಮಾಡ್ತಿದ್ದಾರೆ ಇಲ್ಲ ಅಂತ ನಮಗೆ ಅಷ್ಟೊಂದು ಕ್ಲಿಯರ್ ಆಗಲ್ಲ. ಫೈನ್. ಸೊ ನಾಳೆ ಇಫ್ ಇನ್ ಕೇಸ್ ನೀವು ಇಲ್ಲಿ ಬೈ ಮಾಡಿದ್ರೂ ಕೂಡ ಕ್ವಾಂಟಿಟಿ ಲೆಸ್ ಮಾಡಿ ಬೈ ಮಾಡಿ. ಯಾಕಂದರೆ ಇಲ್ಲಿ ಆಲ್ರೆಡಿ ಮೊಮೆಂಟಮ್ ಹೋಗಿರುತ್ತೆ. ಬಿಕಾಸ್ ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟು ಎಲ್ಲಿಂದ 23,500ಇಂದ ಮಾರ್ಕೆಟ್ ಸಮಥಿಂಗ್ 23,650 ಹತ್ರ ಓಪನ್ ಆಗ್ತದೆ. ದಟ್ ಮೀನ್ಸ್ ಇದು 150 ಪಾಯಿಂಟ್ ಆಲ್ರೆಡಿ ಓಪನಿಂಗ್ ಮೊಮೆಂಟಮಲ್ಲೇ ಹೋಗಿ ಆಗಿದೆ. ಸೊ ಅಲ್ಲಿ ನಾವು ಟ್ರೇಡ್ ಮಾಡೋದು ಸ್ವಲ್ಪ ಕ್ವಾಂಟಿಟಿ ಲೆಸ್ ಇಟ್ಟು ಟ್ರೇಡ್ ಮಾಡೋದು ಬೆಟರ್ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಒಂದೇ ಚಾನಲಲ್ಲಿ ಮಾರ್ಕೆಟಿಂದ ಮೂವ್ ಆಗ್ತಾ ಉಂಟು. ಯಾವಾಗ ಈ ಚಾನಲಿಂದ ಬ್ರೇಕ್ ಡೌನ್ ಆಗ್ತಾರೆ ಇಲ್ಲಿ 23,400, ಅಥವಾ ಯಾವಾಗ ಇದು 23,620 610 ಇಲ್ಲಿ ಯಾವಾಗ ಬ್ರೇಕ್ಔಟ್ ಆಗ್ತಾರೆ ಆವಾಗ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಸೊ 50 ಮಿನಿಟ್ಸಲ್ಲಿ ನೋಡ್ಲಿಕ್ಕೆ ಹೋದರೆ ಸೇಮ್ ನಾ ಹೇಳಿದಾಗೆ ಮತ್ತೇನೂ ಇಲ್ಲ, ರಾಕೆಟ್ ಸೈನ್ಸ್ ಏನೂ ಇಲ್ಲ. ತುಂಬ ಜನ ಇಲ್ಲಿ ಸ್ಟ್ಯಾಂಡಲ್ ಮಾಡಿ ಇಟ್ಟಿದ್ದಾರೆ, ಯಾರಲ್ಲಿ ಇಲ್ಲಿ ಕಾಲ್ ಶಾರ್ಟ್ ಮಾಡಿ ಇಟ್ಟಿದ್ದಾರೆ. ಗ್ಯಾಪ್ ಡೌನ್ ಓಪನ್ ಆದರೆ ಅವರೆಲ್ಲ ತಂದು ಈ ರೇಂಜಿಗೆಲ್ಲ ಇಟ್ಟಿರ್ತಾರೆ ಕಾಲ್ನ. ಬಿಕಾಸ್ ಇಲ್ಲಿ ಸ್ವಲ್ಪ ಪ್ರೀಮಿಯಮ್ ಹೋಗಿರುತ್ತಲ್ಲ, ಸೊ ಅದಕ್ಕೆ ರೋಲ್ ಓವರ್ ಮಾಡಿಕೊಂಡು ಕಾಲಲ್ಲೇ ಈ ರೇಂಜಲ್ಲಿ ತಂದಿರ್ತಾರೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿ ಬ್ರೇಕ್ಔಟ್ ಆದರೆ ನಾವಿಲ್ಲಿ ಬೈಂಗ್ನ ಪ್ಲ್ಯಾನ್ ಮಾಡ್ಬೋದು. ಫೈನ್. ಇಫ್ ಇನ್ ಕೇಸ್ ನಾಳೆ ಇಲ್ಲಿಂದ ಬ್ರೇಕ್ಔಟ್ ಆದರೆ ನಾನು ಹೇಳಿದಾಗೆ ಇಲ್ಲಿ ಸೆಲರ್ಸು ತನ್ನ ಕೈ ಬಿಡ್ತಾರೆ, ಇಲ್ಲಿಂದ ಮೊಮೆಂಟಮ್ ಬರ್ಬೋದು. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ ಸ್ವಲ್ಪ ವೆಯ್ಟ್ ಮಾಡುವ. ಸೆಲರ್ಸ್ ಎಲ್ಲ ಸ್ವಲ್ಪ ಟ್ರ್ಯಾಪ್ ಆಗ್ತಾರೆ. ದೆನ್ ಇಲ್ಲಿಂದ ನಮ್ಗೆ ಏನಾದರೂ ಡಬ್ಲ್ಯೂ ಪ್ಯಾಟರ್ನ್ ಏನಾದರೂ ಸಿಕ್ಕಿದ್ರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಫೈನ್. ಸೊ ನಾಳೆ ದಿವಸ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತದೆ, ನಿಫ್ಟಿ ಯಾವ ರೇಂಜಲ್ಲಿ ಹೋಗ್ಬೋದು. ಬಿಕಾಸ್ 2 ಡೇಸಿಂದ ಅಥವಾ ಕಂಪ್ಲೀಟ್ ವೀಕ್ ನೋಡ್ಲಿಕ್ಕೆ ಹೋದರೆ ನಿಫ್ಟಿ ಏನು ಕೂಡ ಮೊಮೆಂಟಮ್ ಮಾಡಿಲ್ಲ. ದಟ್ ಮೀನ್ಸ್ ಇದು ಕಂಪ್ಲೀಟ್ಲಿ ಸೈಡ್ ವೇಸ್ ಉಂಟು. ಫೈನ್. ಸೊ ಈಗ ನಾಳೆ ದಿವಸ ಹೇಗೆ ಮೊಮೆಂಟಮ್ ಆಗ್ತಾರೆ ಅದನ್ನ ಬೇಸಿಸ್ ಮೇಲೆ ನಾವು ಪ್ಲ್ಯಾನ್ ಮಾಡಿದರೆ ನಮ್ಗೊಂದೊಳ್ಳೆ ಟ್ರೇಡ್ ಸಿಗೋ ಚಾನ್ಸಸ್ ಇರ್ತದೆ. ಫೈನ್. ಐ ಹೋಪ್ 9 ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂದರೆ ಜಸ್ಟ್ ನೀವು ನಿಮ್ಮ ಅನಾಲಿಸಿಸ್ ಮೇಲೆ ಬಿಲೀವ್ ಮಾಡಿ, ನಿಮ್ಮ ಟ್ರೇಡ್ಸ್ ಮೇಲೆ ಬಿಲೀವ್ ಮಾಡಿ. ಜಸ್ಟ್ ನೀವು ಯಾವಾಗ ಒಂದೇ ಇದನ್ನ ನೀವು ರಿಪೀಟ್ ಮಾಡ್ತಾ ಇದ್ದೀನ ಆವಾಗ ನಿಮ್ಗೆ ಒಂದೊಳ್ಳೆ ಪ್ರಾಫಿಟ್ ಆಗೋ ಚಾನ್ಸಸ್ ಇರ್ತದೆ. ಐ ಹೋಪ್ 9 ಪಾಯಿಂಟಲ್ಲಿ ಕ್ಲಿಯರ್ ಆಯ್ತು ಅಂತ ಹೇಳ್ಬಿಡೋದಿಷ್ಟೇ.